ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ನಾವು ಹಣಕಾಸು ಪ್ರಪಂಚದ ಒಂದು ತುಂಬಾನೇ ದೊಡ್ಡ ರಹಸ್ಯವನ್ನ ಬಯಲು ಮಾಡೋಕೆ ಹೊರಟಿದ್ದೀವಿ. ಬನ್ನಿ, ಒಂದು ನೇರವಾದ ಪ್ರಶ್ನೆಯಿಂದಲೇ ಶುರು ಮಾಡೋಣ. ಈ ಫೈನಾನ್ಷಿಯಲ್ ಗುರುಗಳು ಅಂತಾರಲ್ಲ, ನಮ್ಗೆಲ್ಲ ಸಂಪತ್ತಿನ ದಾರಿ ತೋರಿಸ್ತೀವಿ ಅಂತ, ಅವರು ನಿಜವಾಗ್ಲೂ ತಾವೇ ಹೇಳ್ಕೊಟ್ಟ ದಾರಿಯಲ್ಲಿ ನಡೆದು ಶ್ರೀಮಂತರಾದ್ರ, ಅಥವಾ ನಮ್ಗೆಲ್ಲ ಪುಸ್ತಕ ಮಾರಿ, ಕೋರ್ಸ್ ಮಾರಿ ಆ ಹಣದಿಂದ ಶ್ರೀಮಂತರಾದ್ರ? ಸರಿ, ಹಾಗಾದ್ರೆ ರೆಡಿಯಾಗಿ, ಯಾಕೆಂದ್ರೆ ಈ ಗುರುಗಳ ಒಳಪಿನ ಮಾತುಗಳ ಹಿಂದೆ ಅಡಗಿರೋ ಅಸಲಿ ಕಥೆ ಏನು ಅಂತ ಈಗ ನೋಡೋಣ ಬನ್ನಿ. ಅಡ್ಲೈ ಸ್ಟೀವೆನ್ಸನ್ ಅವರ ಒಂದು ಮಾತಿದೆ ಅಲ್ವಾ, ಅದು ಈಗಿನ ಪರಿಸ್ಥಿತಿಗೆ ಸರಿಯಾಗಿ ಹೊಂದುತ್ತೆ. ಅವರು ಹೇಳ್ತಾರೆ, ಒಂದು ಕಾಲ ಇತ್ತು, ಆಗ ಮೂರ್ಖನೊಬ್ಬನ ದುಡ್ಡು ಮಾತ್ರ ಬೇಗ ಖಾಲಿ ಆಗ್ತಿತ್ತು, ಆದ್ರೆ ಈಗ ಇದು ಎಲ್ರಿಗೂ ಆಗ್ತಿದೆ. ನೋಡಿ, ಇದು ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಮ್ಮನ್ನ ಹಣಕಾಸಿನ ವಿಷಯದಲ್ಲಿ ದಾರಿ ತಪ್ಪಿಸಲಾಗ್ತಿದೆ ಅನ್ನೋದಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಲ್ವಾ. ಸಾಮಾನ್ಯವಾಗಿ ನಮ್ಗೆಲ್ಲ ಹೇಳೋ ಸಂಪತ್ನ ದಾರಿಯನ್ನ ಎಕ್ಸೋಡಸ್ ಕಥೆಗೆ ಹೋಲಿಸ್ತಾರೆ. ಅಂದ್ರೆ ಮೋಸೆಸ್ ತನ್ನ ಜನರನ್ನ 40 ವರ್ಷಗಳ ಕಾಲ ಮರುಭೂಮಿಯಲ್ಲಿ ಕರ್ಕೊಂಡು ಹೋಗ್ತಾನೆ, ಆದ್ರೆ ಕೊನೆಗೆ ಆತ ತಲುಪಬೇಕಿದ್ದ ಜಾಗದ ಬಾಗಿಲಲ್ಲೇ ಪ್ರಾಣ ಬಿಡ್ತಾನೆ. ಅಬ್ಬಾ, ಅದೇ ರೀತಿ ಈ ಸ್ಲೋಲೇನ್ ಅಂತಾರಲ್ಲ, ಆ ದಾರಿ ಕೂಡ ಒಂದು ಸುದೀರ್ಘ ಕಷ್ಟದ ಪ್ರಯಾಣ. ಕೊನೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲ. ಸರಿ, ಈಗ ಈ ಸಲಹೆಗಳ ಹಿಂದಿರೋ ಅಸಲಿ ಬೂಟಾಟಿಕೆಯನ್ನ ಬಯಲು ಮಾಡೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ಅದನ್ನೇ ಪ್ಯಾರಾಡಾಕ್ಸ್ ಆಫ್ ಪ್ರಾಕ್ಟೀಸ್ ಅಥವಾ ಅಭ್ಯಾಸದ ವಿರೋಧಾಭಾಸ ಅಂತ ಕರೆಯೋದು. ಒಂದು ಕ್ಷಣ ಯೋಚನೆ ಮಾಡಿ, ತುಂಬಾ ದಪ್ಪ ಇರೋ ಒಬ್ಬ ನ್ಯೂಟ್ರಿಷನ್ ಕೋಚ್ ಹತ್ರ ಯಾರಾದ್ರೂ ಸಲಹೆ ಕೇಳ್ತಾರಾ? ಖಂಡಿತ ಇಲ್ಲ ಅಲ್ವಾ? ಯಾಕಂದ್ರೆ ಆರೋಗ್ಯದ ಬಗ್ಗೆ ಪಾಠ ಮಾಡೋರು ಮೊದಲು ತಾವೇ ಆರೋಗ್ಯವಾಗಿರ್ಬೇಕು. ಇದೇ ಲಾಜಿಕ್ ಸೇಮ್ ಟು ಸೇಮ್ ಫೈನಾನ್ಷಿಯಲ್ ಅಡ್ವೈಸ್ಗೂ ಅಪ್ಲೈ ಆಗುತ್ತೆ. ಹಾಗಾದ್ರೆ ಏನಿದು ಪ್ಯಾರಾಡಾಕ್ಸ್ ಆಫ್ ಪ್ರಾಕ್ಟೀಸ್? ತುಂಬಾ ಸಿಂಪಲ್. ಇದು ಕೇಳೋ ಒಂದೇ ಪ್ರಶ್ನೆ, ನೀವು ಹೇಳೋದನ್ನೇ ನೀವು ಮಾಡ್ತೀರಾ ಅಂತ. ಯಾವಾಗ ಒಬ್ಬ ವ್ಯಕ್ತಿ ತಾನು ಶ್ರೀಮಂತನಾಗಲು ಬಳಸದ ಒಂದು ದಾರಿಯನ್ನ ಬೇರೆಯವರಿಗೆ ಬೋಧಿಸ್ತಾನೋ, ಅಲ್ಲೇ ಈ ವಿರೋಧಾಭಾಸ ಶುರುವಾಗೋದು. ಈ ಇಡೀ ವಾದದ ಮುಖ್ಯ ಪಾಯಿಂಟ್ ಏನು ಗೊತ್ತಾ? ಇವರುಗಳು ನಮ್ಗೆಲ್ಲ ಹೇಳ್ಕೊಡೋದು ಸ್ಲೋ ಲೇನ್ ಅನ್ನೋ ಸಂಪತ್ತಿನ ಸೂತ್ರವನ್ನ, ಆದ್ರೆ ಅವರು ಶ್ರೀಮಂತರಾಗೋದು ಮಾತ್ರ ಫಾಸ್ಟ್ ಲೇನ್ ಅನ್ನೋ ಇನ್ನೊಂದು ಸೂತ್ರವನ್ನ ಬಳಸ್ಕೊಂಡು. ಬನ್ನಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ನಿಜವಾದ ಉದಾಹರಣೆಗಳನ್ನೇ ನೋಡೋಣ. ಸೂಜಿ ಅನ್ನೋರು 401k ಮತ್ತೆ ಡಾಲರ್ ಕಾಸ್ಟ್ ಆವರೇಜಿಂಗ್ ಬಗ್ಗೆ ಸಲಹೆ ಕೊಡ್ತಾರೆ, ಆದ್ರೆ ಅವರು ಹೆಚ್ಚಿನ ಸಂಪತ್ತಿರೋದು ಬಾಂಡ್ಗಳಲ್ಲಿ ಅಂತಾರೆ. ಇನ್ನು ಡೇವಿಡ್ ಚಕ್ರಬಡ್ಡಿ 10% ಉಳಿತಾಯ ಅಂತ ಮಿಲಿಯನ್ ಗಟ್ಲೆ ಪುಸ್ತಕಗಳನ್ನ ಮಾರಿದ್ದಾರೆ, ಆದ್ರೆ ಅವರು ಶ್ರೀಮಂತರಾಗಿದ್ದೇ ಆ ಪುಸ್ತಕಗಳನ್ನ ಮಾರಿ ಅಲ್ವಾ. ಕೊನೆಗೆ ರಾಬರ್ಟ್ ತಮ್ಮ ಲಂಬೋರ್ಗಿನಿ ಲೈಫ್ ಸ್ಟೈಲ್ ಬಗ್ಗೆ ತೋರಿಸ್ಕೊಳ್ತಾರೆ, ಆದ್ರೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ, ಆ ಕಾರ್ ಪುಸ್ತಕಗಳು ಮಾರಾಟ ಆಗೋಕ್ಕಿಂತ ಮುಂಚೆ ಬಂದಿದ್ದ ಅಥವಾ ಮಾರಾಟ ಆದ್ಮೇಲೆ ಬಂದಿದ್ದ? ಸರಿ, ಈ ಥರದ ತಪ್ಪು ದಾರಿಯಿಂದ ಆಗೋ ಅಪಾಯಕಾರಿ ಪರಿಣಾಮಗಳೇನು ಅಂತಾನೂ ನೋಡ್ಬೇಕಲ್ವಾ. ವಿನಾಶಕ್ಕೆ ಕರೆದೊಯ್ಯೋ 7 ದಾರಿಗಳು. ಕೇಳಕ್ಕೆ ಭಯ ಆಗ್ತಿದೆ ಅಲ್ವಾ? ನೋಡೋಣ ಬನ್ನಿ. ಈ ಸ್ಲೋ ಲೇನ್ ಅಥವಾ ನಿಧಾನ ದಾರಿಯಲ್ಲೇ ಇರೋ ಅತಿ ದೊಡ್ಡ ರಿಸ್ಕ್ ಹಣ ಕಳಿಕೊಳ್ಳೋದು ಅಲ್ಲವೇ ಅಲ್ಲ, ಅದಕ್ಕಿಂತ ದೊಡ್ಡದು. ಅದು ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಮತ್ತೆಂದೂ ಸಿಗದ ಆಸ್ತಿ, ಅಂದ್ರೆ ನಮ್ಮ ಸಮಯ. ಅದರ ಜೊತೆನೇ ಜೂಜಾಡುತ್ತೆ. ಈ ದಾರಿಯಲ್ಲಿರೋ ಆ 7 ದೊಡ್ಡ ಅಪಾಯಗಳು ಯಾವುವು ಅಂದ್ರೆ, ಮೊದಲನೇದು ಆರೋಗ್ಯ ಹಾಳಾಗೋದು, ಎರಡನೇದು ಕೆಲಸ ಹೋಗೋದು, ಮೂರನೇದು ಮನೆ ಕಳ್ಕೊಳ್ಳೋದು, ನಾಲ್ಕನೇದು ಕೆಲಸ ಮಾಡೋ ಕಂಪನಿಗೆ ಏನಾದ್ರೂ ಆಗೋದು, ಐದನೇದು ನಮ್ಮ ಲೈಫ್ ಸ್ಟೈಲ್ಗೆ ಕುತ್ತು ಬರೋದು, ಆರನೇದು ದೇಶದ ಎಕಾನಮಿಗೆ ಪೆಟ್ಟು ಬೀಳೋದು, ಮತ್ತು ಏಳನೇದು ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಮೊದಲನ ಬಡತನಕ್ಕೆ ವಾಪಸ್ ಹೋಗೋದು. ಅಬ್ಬಾ, ಇಷ್ಟೆಲ್ಲ ರಿಸ್ಕ್ ಇರೋ ಈ ದಾರಿಯ ಹಿಂದಿರೋ ಲೆಕ್ಕಾಚಾರವಾದ್ರೂ ಏನೋ? ಬನ್ನಿ, ಅದ್ರ ಗಣಿತವನ್ನೇ ಒಡೆದು ನೋಡೋಣ. ಯಾಕಂದ್ರೆ ಇದು ಒಂದು ತಪ್ಪು ಲೆಕ್ಕದ ಮೇಲೆ ನಿಂತಿರೋ ಹಣಕಾಸು ಸೂತ್ರ. ನೋಡಿ, ಸ್ಲೋ ಲೇನ್ನ ಮೂಲಭೂತ ಸಮಸ್ಯೆ ಇರೋದೇ ಅದರ ಮ್ಯಾಥಮ್ಯಾಟಿಕ್ಸ್ನಲ್ಲಿ. ಅದರ ಲೆಕ್ಕಾಚಾರದಲ್ಲೇ ಒಂದು ಮಿತಿ ಇದೆ. ಆ ಮಿತಿಯನ್ನ ದಾಟಿ ಮುಂದೆ ಹೋಗೋಕೆ ಸಾಧ್ಯನೇ ಇಲ್ಲ. ಒಂದು ನಿಮಿಷ ಯೋಚನೆ ಮಾಡಿ. ಸ್ಟಾಕ್ ಮಾರ್ಕೆಟ್, ದೇಶದ ಎಕನಾಮಿ, ಆಫೀಸ್ ಪಾಲಿಟಿಕ್ಸ್, ಜಾಬ್ ಸೆಕ್ಯೂರಿಟಿ, ಇವು ಯಾವುದಾದ್ರೂ ನಮ್ಮ ಕಂಟ್ರೋಲ್ನಲ್ಲಿದೆಯಾ? ಖಂಡಿತ ಇಲ್ಲ. ಆದ್ರೆ ಈ ಸ್ಲೋ ಲೇನ್ ದಾರಿ ಏನ್ ಹೇಳುತ್ತೆ ಗೊತ್ತಾ? ನಮ್ಮ ಕಂಟ್ರೋಲ್ನಲ್ಲಿರೋ ಒಂದೇ ಒಂದು ವಿಷಯ, ಅಂದ್ರೆ ನಮ್ಮ ಸ್ವಂತ ಖರ್ಚುಗಳು. ಅದ್ರ ಮೇಲೆ ಮಾತ್ರ ಗಮನ ಕೊಡಿ ಅಂತ. ಇದು ಕೇಳೋಕೆ ಒಂದ್ ರೀತಿ ಅಸಹಾಯಕತೆ ಅನಿಸಲ್ವಾ? ಸರಿ, ಈ ದಾರಿಯ ಕೊನೆಯ ನಿಲ್ದಾಣ ಅಂತಾರಲ್ಲ, ಮಿಲಿಯನೇರ್ ಆಗೋದು ಉಂಟಾ? ಆ ಕಲ್ಪನೆಯನ್ನೇ ಸ್ವಲ್ಪ ಪ್ರಶ್ನೆ ಮಾಡೋಣ ಬನ್ನಿ. ಈಗಿನ ಕಾಲದಲ್ಲಿ ಮಿಲಿಯನೇರ್ ಅಂದ್ರೆ ನಿಜವಾಗ್ಲೂ ಅದರ ಅರ್ಥ ಏನು? ಒಂದು ಕಾಲದಲ್ಲಿ ಅದು ದೊಡ್ಡ ಕನಸಾಗಿತ್ತು, ಒಪ್ಕೋತೀನಿ. ಆದ್ರೆ ಈಗ್ಲೂ ಅದರ ಮೌಲ್ಯ ಅಷ್ಟೇ ಇದೆಯಾ? ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇವತ್ತಿನ $5 ಮಿಲಿಯನ್ ಅನ್ನೋದು
ಹಿಂದಿನ ಕಾಲದ $1 ಮಿಲಿಯನ್ ಸಮ ಅಂತೆ. ಅಂದ್ರೆ ಸಿಂಪಲ್ ಅನ್ ಹೇಳೋದಾದ್ರೆ ಬರೀ ಮಿಲಿಯೋನೇರ್ ಆದ್ರೆ ಸಾಲ್ದು ಇವತ್ತಿನ ಕಾಲದಲ್ಲಿ ಒಂದು ಶ್ರೀಮಂತ ಲೈಫ್ ಸ್ಟೈಲ್ ಲೀಡ್ ಮಾಡಕ್ಕೆ. ಇಲ್ಲಿ ಸ್ಲೋ ಲೇನ್ ಮಿಲಿಯನೇರ್ ಮತ್ತು ಫಾಸ್ಟ್ ಲೇನ್ ಮಿಲಿಯನೇರ್ ನಡುವೆ ಇರೋ ವ್ಯತ್ಯಾಸವನ್ನ ನೋಡಿದ್ರೆ ಕಣ್ಗೂ ತೆರೆಯುತ್ತೆ. ನೋಡಿ, ಸ್ಲೋ ಲೇನ್ ಮಿಲಿಯನೇರ್ಗಳು ಬೇರೆಯವರ ಹತ್ರ ಉದ್ಯೋಗಿಗಳಾಗಿರ್ತಾರೆ, ಆದ್ರೆ ಫಾಸ್ಟ್ ಲೇನ್ ಮಿಲಿಯನೇರ್ಗಳು ಬೇರೆಯವರಿಗೆ ಉದ್ಯೋಗ ಕೊಡ್ತಾರೆ. ಸ್ಲೋ ಲೇನ್ನವರ ಆಸ್ತಿಗಳು ಮಾರ್ಕೆಟಿನ ಏರಿಳಿತಕ್ಕೆ ಸಿಲುಕಿರುತ್ತೆ, ಆದ್ರೆ ಫಾಸ್ಟ್ ಲೇನ್ನವರು ತಮ್ಮ ಆಸ್ತಿಯನ್ನ ತಾವೇ ಕಂಟ್ರೋಲ್ ಮಾಡ್ತಾರೆ. ಒಬ್ರತ್ರ ಕೆಲಸ ಇರತ್ತೆ, ಆದ್ರೆ ಇನ್ನೊಬ್ರತ್ರ ಸಮಯ ಇರತ್ತೆ. ಎಂಥ ದೊಡ್ಡ ವ್ಯತ್ಯಾಸ ಅಲ್ವಾ? ಕೊನೆಯದಾಗಿ ಈ ಒಂದು ಮಾತು ಎಲ್ಲವನ್ನೂ ಒಂದೇ ಸಾಲಲ್ಲಿ ಹೇಳ್ಬಿಡುತ್ತೆ. ಸ್ಲೋಲೇನ್ ಮಾರ್ಗದಲ್ಲಿ ಯಾವಾಗಲೂ ಸಾಧಾರಣವಾದ ಫಲಿತಾಂಶಗಳೇ ಸಿಗೋದು, ಯಾಕಂದ್ರೆ ಅದರ ಹಿಂದಿರೋ ಲೆಕ್ಕಾಚಾರಗಳೇ ಸಾಧಾರಣವಾಗಿರುತ್ತೆ ಅಷ್ಟೇ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಉಳಿಯುವ ಒಂದು ಮುಖ್ಯವಾದ ಪ್ರಶ್ನೆ, ಪ್ರತಿಯೊಬ್ಬರೂ ತಮ್ಮ ಹಣಕಾಸು ಯೋಜನೆಯನ್ನ ನೋಡಿದಾಗ ಅದು ಕೇವಲ ಒಂದು ಭರವಸೆ ಮೇಲೆ ನಿಂತಿದೆಯಾ ಅಥವಾ ಒಂದು ಗಟ್ಟಿಯಾದ ಗಣಿತದ ಆಧಾರದ ಮೇಲೆ ನಿಂತಿದೆಯಾ? ಯೋಚಿಸಬೇಕಾದ ವಿಷಯ ಅಲ್ವಾ?